ಇವತ್ತು ಹುಬ್ಳಿಗೆ ನಾರ್ಕೋಟಿಕ್ಸ್ ಅಂತಕ್ಕಂಥ ಪೊಲೀಸ್ ಸ್ಟೇಷನ್ ಕೂಡ ನಮಗಿದೆ. ಬಹುಶಃ ಅಲ್ಲಿ 2 ಜನ CPIಗಳು ಇರ್ಬೋದು ಅನ್ಸುತ್ತೆ ನನಗೆ, ಇನ್ನೂ ಸಿಬ್ಬಂದಿನೂ ಕೂಡ ಇದೆ. ಹಾಗಾದರೆ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಇದರದೇ ವಿಶೇಷವಾಗಿರ್ತಕ್ಕಂಥ ಬಗ್ಗೆ ಗಮನ ಹರಿಸಬೇಕಾಗಿರ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್. ಆದರೆ ಇಲ್ಲಿವರೆಗೂ ಒಂದೇ ಒಂದು ಕೇಸ್ ಆಗಿದೆಯಾ ಅಂತ ಕೇಳಿದರೆ ಭಾಳ ದುರ್ದೈವದ ಸಂಗತಿ. ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಎಲ್ಲಿ ಮಟ್ಟ ಪರಿಸ್ಥಿತಿ ಬಂದೈತೆ ಅಂದರೆ ಈ ಡಿಪಾರ್ಟ್ಮೆಂಟ್ ಹುಬ್ಳಿ ಒಳಗೆ ಐತಾ ಅನ್ನುವಂಥದ್ದನ್ನು ಕೂಡ ನಾವು ಕೇಳುವಂಥ ಪ್ರಶ್ನೆ ಇವತ್ತು ಬರುವಂಥದ್ದು ಉದ್ಭವಿಸುವಂಥ ಪ್ರಶ್ನೆ ಆಗಿದೆ. ಹೀಗಾಗಿ ಈ ಡ್ರಗ್ಸ್ ಮಾಫಿಯಾನ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಇನ್ನಾದರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟು ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ಕೊಡಬೇಕು ಅನ್ನೋಂಥದ್ದು ಹೇಳ್ತೇನೆ. ನೋಡಿ, ದುರ್ದೈವ ಸಂಗತಿ ಇವತ್ತು 2 ಹೆಣ್ಮಕ್ಳ ಕೊಲೆ ಆದರೂ ಕೂಡ, ಒಬ್ಬ ವಿದ್ಯಾರ್ಥಿನಿ, 2 ವಿದ್ಯಾರ್ಥಿನಿ ದೆಸೆಯಲ್ಲಿದ್ದಂಥವ್ರ 2 ಕೊಲೆ ಆದರೂ ಕೂಡ ರಾಜ್ಯದ ಗೃಹ ಸಚಿವರು ಅಂತಕ್ಕಂಥವ್ರು ಇವತ್ತಿನವರೆಗೂ ಕೂಡ ಹುಬ್ಳಿಗೆ ಭೇಟಿ ನೀಡಲಿಲ್ಲ. ನಾವು ಅನೇಕ ಸಂದರ್ಭದಲ್ಲಿ ಗಮನಿಸ್ತೇವೆ ಯಾವ್ಯಾವ ಸಮಸ್ಯೆಗಳಾದಾಗ ನಾವು ನೋಡಬೇಕನ್ನುವಂಥದ್ದನ್ನು. ಆದರೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳ ನಡೆದರೂ ಕೂಡ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪರಮೇಶ್ವರ್ ಅವರು ಇವತ್ತಿನವರೆಗೂ ಕೂಡ ಹುಬ್ಳಿಗೆ ಭೇಟಿಯನ್ನು ಕೊಡ್ತಕ್ಕಂಥದ್ದನ್ನು ಮಾಡಲಿಲ್ಲ. ಅದರ ಜೊತೆಗೆ ADGP ಮತ್ತು ADGP L&O, ನನಗೊಂದು ಯಕ್ಷ ಪ್ರಶ್ನೆ ಬರ್ತಾ ಇದೆ. ADGP L&O ಏನು ಕರ್ನಾಟಕದಲ್ಲಿದ್ದಾರ, ಹುಬ್ಳಿ ಏನು ಕರ್ನಾಟಕದಾಗ ಐತೆ ಅಂತ ತಿಳ್ಕೊಂಡಾರೋ ಇಲ್ಲೋ ಅಂತ ತಿಳ್ಕೊಂಡಾರೋ ಅನ್ನೋಂಥದ್ದು ಒಂದು ಯಕ್ಷ ಪ್ರಶ್ನೆ ಮೂಡಾಕತ್ತೈತೆ. ಇಷ್ಟು ದೊಡ್ಡ ಅನಾಹುತಗಳ ಹುಬ್ಬಳ್ಳಿಯಲ್ಲಿ ನಡೆದಾಗ, 2ನೇ ಕರ್ನಾಟಕದ ರಾಜಧಾನಿ ಅಂತ ಏನು ಹುಬ್ಳಿ ಅಂತೀವಿ, ಇಲ್ಲಿವರೆಗೂ ಕೂಡ ADGP ಲೆವೆಲ್ ಆಗಿರ್ತಕ್ಕಂಥ ಆಫೀಸರ್ಸ್ ಏನು ನಿಮ್ಮಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆಯಾ? ಇಲ್ಲಿ ರ್ಯಾಂಕಿಂಗ್ ಇರ್ತಕ್ಕಂಥ ಕಮಿಷನರೇಟ್ಗೆ ನಿಮ್ಮ ADGPಗೆ ಏನಾದರೂ ನಿಮ್ಮಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳಿದ್ದಾವ? ಇವೆಲ್ಲವನ್ನು ಕೂಡ ಇವತ್ತು ಪ್ರಶ್ನೆ ಮಾಡ್ತಕ್ಕಂಥ ಪ್ರಯತ್ನ ಆಗ್ತಾಯಿದೆ. ಯಾಕಂದರೆ ಎಲ್ಲೇ ಈ ರೀತಿಯಾದಂಥ ಘಟನಾವಳಿಗಳು ನಡೆದಾಗ ತಕ್ಷಣ ಪೊಲೀಸ್ ಇಲಾಖೆ ಹೈಯರ್ ಸೀನಿಯರ್ ಆಫೀಸರ್ಸ್ ಬಂದು ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಬೇಕು. ಯಾವ ರೀತಿ ಆಗ್ತಾಯಿದೆ, ಯಾಕೆ ಆಗ್ತಾಯಿದೆ, ತಿಂಗಳಲ್ಲಿ 2-3 ಮರ್ಡರ್ಗಳಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದರ ಬಗ್ಗೆ ಸಂಪೂರ್ಣ ತನಿಖೆಯನ್ನು ಯಾಕೆ ಮಾಡಿಲ್ಲ ಅಂತಕ್ಕಂಥದ್ದು ಕೇಳಬೇಕಾಗತ್ತೆ. ಆದರೆ ಇವತ್ತು ದುರ್ದೈವ ADGP ರ್ಯಾಂಕಿಂಗ್ನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಹುಬ್ಳಿಗೆ ಇವತ್ತು ಬರಲಾರದ ರೀತಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನೂ ಇದ್ರ ಬಗ್ಗೆ ಅಲ್ಲಿಂದ ಕುಂತು ಮಾತಾಡುವಂಥ ಪ್ರಯತ್ನ ಆಗ್ತದೆ. ಆದರೆ ಇಲ್ಲಿ ಬಂದು ಫೀಲ್ಡ್ ಮೇಲೆ ಅವ್ರು ಯಾವುದೇ ರೀತಿಯಾದಂಥ ಗಮನವನ್ನು ಹರಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಖೇದಕರವಾಗಿರ್ತಕ್ಕಂಥ ಸಂಗತಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಪೋಸ್ಟಿಂಗ್ಗಳ ಬಗ್ಗೆ ಕೂಡ ನೋಡಿದ್ದೇವೆ. ಭಾಳಷ್ಟು ಕೆಲವೊಂದು ಸ್ಟೇಷನ್ನಲ್ಲಿ ಬಂದಿರತಕ್ಕಂಥ ಮಾಹಿತಿ ನೋಡಿದರೆ ಅನೇಕ ಪೊಲೀಸರು ಇವತ್ತು ಅವರೇ ಅಲ್ಲಿ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದನ್ನು ಪೊಲೀಸರಿಗೆ ಇಲಾಖೆಯಲ್ಲಿ ನಾವು ಕೂಡ ನೋಡ್ತಾ ಇದ್ದೇವೆ. ಅವರನ್ನೇ ಮತ್ತೆ ರೀಪೋಸ್ಟಿಂಗ್ ಅದೇ ಸ್ಟೇಷನ್ನಲ್ಲಿ ಯಾಕಾರ, ಯಾವಾಗಲೂ ರೋಟೀನಲ್ಲಿ ಸ್ಟೇಷನ್ನಲ್ಲಿ ಬೇರೆ ಸ್ಟೇಷನ್ಗೆ ಹಾಕಿ ಕಳಿಸುವಂಥದ್ದಾಗತ್ತೆ. ಆದರೆ ಇವತ್ತು ಹುಬ್ಳಿಯಲ್ಲಿ ಬರ್ತಕ್ಕಂಥ ಅನೇಕ ಕಂಪ್ಲೇಂಟ್ಗಳೇನಿದ್ದಾವೆ ಅಂತಂದರೆ ಈ ರೀತಿಯಾದಂಥ ಏನೋ ಕೃತ್ಯಗಳನ್ನು ಮಾಡಿ ಬರ್ತಿರ್ತಾರೆ. ಅನೇಕ ರೌಡಿಗಳಿದ್ದಾರೆ, ಗುಂಡಾ ಎಲಿಮೆಂಟ್ಸ್ ಅಂತ ಏನಂತೇವೆ. ಇವತ್ತು ಇಂಥವ್ರನ್ನ ಕೆಲವೊಂದು ಡಿಪಾರ್ಟ್ಮೆಂಟ್ನವ್ರು ಕೂಡ ರಾಜ್ಯಾತೀತ ಕೊಡ್ತಕ್ಕಂಥ ಸಂಗತಿಗಳು ಹುಬ್ಳಿಯಲ್ಲಿ ನಡೆದಿದ್ದಾವೆ ಅನ್ನೋದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಇವತ್ತು ಪೊಲೀಸ್ ಸ್ಟೇಷನ್ಗೆ ಅವ್ರು ಬಂದರೆ ಎಲ್ಲಿ ಬಿಡಬೇಕು, ಎಲ್ಲಿ ಕುಂದಿರ್ಸೋಂಥ ಪ್ರಯತ್ನ ಆಗಬೇಕು. ಆದರೆ ದುರ್ದೈವ ಅಂತಂದರೆ ಇವತ್ತು ಅಂಥ ರೌಡಿಗಳನ್ನು, ಪುಡಿ ರೌಡಿಗಳನ್ನು, ಗಡಿಪಾರು ಮಾಡಿರ್ತಕ್ಕಂಥವ್ರನ್ನು ಅವ್ರನ್ನ ಕರ್ಕೊಂಬಂದು ಕುಂದಿರ್ಸೋಂಥದ್ದನ್ನು ಕೂಡ ಇವತ್ತು ನಾವು ನೋಡುವಂಥ ಸಂಗತಿಗಳು ಹುಬ್ಳಿಯಲ್ಲಿ ಬರ್ತಾ ಇದ್ದಾವೆ. ಹಾಗಾದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ಎತ್ತ ಕಡೆ ಹೊಂಟಿದೆ ಅನ್ನೋತಕ್ಕಂಥದ್ದನ್ನು ಗೃಹ ಸಚಿವರು ಸನ್ಮಾನ್ಯ ಪರಮೇಶ್ವರ್ ಅವರು ಹುಬ್ಳಿ ಕಮಿಷನರೇಟನ್ನು, ಧಾರವಾಡ ಜಿಲ್ಲೆ ಪೊಲೀಸ್ ಆಯುಕ್ತರ SP ಅವರನ್ನಾಗಲಿ ಎಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡುವಂಥದ್ದನ್ನು ತಾವು ಮಾಡಬೇಕನ್ನುವಂಥ ಆಗ್ರಹವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಇದ್ರ ಜೊತೆಗೆ ರೌಡಿಗಳನ್ನು ಮಟ್ಟ ಹಾಕಬೇಕು ಅನ್ನೋಂಥದ್ದು ಹಿಂದಿನಿಂದ ಕೂಡ ನಾವು ಯಾವಾಗಲೂ ಇದನ್ನು ಹೇಳ್ಕೊತಾನೆ ಬರ್ತಾಯಿದ್ವಿ. ಆದರೆ ಇವತ್ತು ಈ ರೀತಿಯಾದಂಥ ಡ್ರಗ್ಸ್ ಮಾಫಿಯಾದಿಂದ ರೌಡಿಗಳು ಬೆಳೀತಿದ್ದಾರೆ ಹೊರತು ರೌಡಿಗಳ ಕಮ್ಮಿ ಆಗ್ತಾಯಿಲ್ಲ. ರೌಡಿಗಳನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸವನ್ನು ಆಗ್ತಿಲ್ಲ. ನೆಪ ಮಾತ್ರಕ್ಕೆ ಇವತ್ತು ಡಿಪಾರ್ಟ್ಮೆಂಟ್ನವ್ರು ಒಂದ್ಸಲ ರೇಡ್ ಮಾಡ್ತಾರೆ, ಬೆಳಿಗ್ಗೆ ಹೋಗಿ ಸಂಜೆ ಒಳಗೆ ಬಿಟ್ಟು ಕಳಿಸೋಂಥದ್ದಾಗತ್ತೆ. ಎಷ್ಟೋ ಸಲ ರೇಡ್ ಮಾಡಿದಾಗಂಥ ಸಂದರ್ಭದಲ್ಲಿ ಕೂಡ ವೆಪನ್ಸ್ಗಳು ಅವ್ರ ಮನೇಲಿ ಸಿಗ್ತಾವೆ. ಇವರು ತಿಂಗಳು ಅಥವಾ 3 ತಿಂಗಳು 6 ತಿಂಗಳಿಗೊಮ್ಮೆ ರೇಡ್ ಮಾಡಿದಾಗೂ ಕೂಡ ವೆಪನ್ಸ್ಗಳು ಸಿಗ್ತಿರ್ತಾವೆ. ಆದರೆ ಮುಂದೆ ಏನಾಯಿತು ಅಂತ ಕೇಳಿದ್ರೆ ಅಲ್ಲಿಗೆ ಮುಗಿದು ಹೋಗತಕ್ಕಂಥದ್ದಾಗೈತೆ. ನಾವು ಚುನಾವಣೆಯಲ್ಲಿ ನೋಡಿದ್ವಿ, 59ನೇ ವಾರ್ಡ್ನಾಗ ಒಬ್ಬ ವ್ಯಕ್ತಿ ರೈಲ್ವೆ ಎಂಪ್ಲಾಯಿ, ಅವ್ನು ಗಡಿಪಾರೇನಾಗೈತೆ ಅಂತ ಹೇಳ್ತಾರೆ. ನಾನು ಪೂರ್ತಿ ಪಕ್ಕ ಇಲ್ಲ ಅದ್ರ ಬಗ್ಗೆ. ಆ ವ್ಯಕ್ತಿ ಚುನಾವಣೆಯಲ್ಲಿ ಬಂದು ನಿಂತು ಮಾತಾಡ್ತಾನೆ. ನಾನು ಪೊಲೀಸ್ ಕಮಿಷನರ್ಗೆ ಸ್ವತಃ ಫೋನ್ ಮಾಡಿ ಹೇಳಿದಾಗ ACP ಅವ್ರು ಬಂದು ನಮಸ್ಕಾರ ಮಾಡುವಂಥ ಪರಿಸ್ಥಿತಿ ಐತಿ ಇವತ್ತಲ್ಲಿ. ಅಂಥ ರೌಡಿಗಳನ್ನು ACP ಅವ್ರು ಬಂದು ಅವ್ರ ಮುಂದೆ ನಿಂತರೂ ಸತ್ಯಕ್ಕೆ ಇವತ್ತು ಹೆದರುವಂಥದ್ದು. ನಾವು ಜನಪ್ರತಿನಿಧಿಗಳಾದರೂ ಅಷ್ಟು ಗೌರವ ಕೊಡ್ತೀವಿ, ಆದರೆ ಅವ್ರನ್ನ ಗೌರವ ಕೊಡಲಾದ ರೀತಿಯಲ್ಲಿ ಇವತ್ತು ACP ಮತ್ತು CPIಗಳನ್ನು ನಡೆಸ್ಕೊಳ್ಳೋಂಥ ರೀತಿಯಲ್ಲಿ ಇವತ್ತು ಅಂದರೆ ರೌಡಿಸಮ್ ಯಾವ ಮಟ್ಟಕ್ಕೆ ಇಲ್ಲಿ ಬೆಳೆದು ಹೋಗ್ತಾ ಇದೆ, ಇವಕ್ಕೆಲ್ಲ ಯಾರು ಕಾರಣ ಅನ್ನುವಂಥದ್ದು ಕೂಡ ಇವತ್ತು ಹುಡುಕುವಂಥ ಪ್ರಶ್ನೆ ಬರುತ್ತೆ. ರಿಯಲ್ ಎಸ್ಟೇಟ್ ಮಾಫಿಯಾನು ನೋಡಿದ್ದೇವೆ,
ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾ ಸಮಸ್ಯೆಗಳನ್ನು ತಂದುಕೊಟ್ಟಿರ್ತಕ್ಕಂಥ ನೋಡಿದ್ದೇವೆ. ವಿಶೇಷವಾಗಿ ಇವತ್ತು ಚಿಕ್ಕ ಮಕ್ಕಳು ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಿರ್ತಕ್ಕಂಥ ಸಂಗತಿಗಳು ಇವತ್ತು ಕಾಲೇಜು PUC SSLC ಮಟ್ಟ ಬಂದಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಇದು ಕೆಳಗಿನ ಹಂತಕ್ಕೂ ಕೂಡ ಹೋಗುತ್ತೆ. ಇದನ್ನು ತಕ್ಷಣ ಎಚ್ಚೆತ್ತುಕೊಳ್ಳುವ ಮುಖಾಂತರ ನಾವು ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಕೂಡ ನಾವು ಮಾಡಬೇಕನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಇದಕ್ಕೊಂದು ನಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಪಕ್ಷಾತೀತವಾಗಿ ಎಲ್ಲ ಜಾತ್ಯತೀತವಾಗಿ ಮತ್ತು ಎಲ್ಲರನ್ನು ಸೇರಿಸಿ ಎಲ್ಲರೂ ಕೂಡ ಕಾಲಕ್ಕೆ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ನಾವು ಇದಕ್ಕೊಂದು ಯೋಚನೆಯನ್ನು ಕೂಡ ನಾವು ಮಾಡುವಂಥದ್ದಾಗ್ತಾಯಿದೆ. ಎಲ್ಲರೂ ಸೇರಿಸಿ ನಮ್ಮ ಹುಬ್ಬಳ್ಳಿಯನ್ನು ಡ್ರಗ್ಸ್ ಮುಕ್ತ ಮತ್ತು ಅಪರಾಧ ಮುಕ್ತ ಹುಬ್ಬಳ್ಳಿ ಆಗಬೇಕನ್ನುವಂಥ ಒಂದು ಸ್ಲೋಗನ್ ಅಡಿಯಲ್ಲಿ ಇವತ್ತು, ಯಾಕೆಂದರೆ ಡ್ರಗ್ಸ್ ಮುಕ್ತ ಮತ್ತು ಅಪರಾಧ ಮುಕ್ತ ಹುಬ್ಬಳ್ಳಿ ಯಾವಾಗಲೂ ಕೂಡ ಹುಬ್ಬಳ್ಳಿಗೆ ಒಂದು ವಿಶೇಷವಾದಂಥ ಹೆಸರಿತ್ತು. ಹುಬ್ಬಳ್ಳಿಗೆ ಒಂದು ವಿಶೇಷವಾದಂಥ ಕಲೆ ಸಾಂಸ್ಕೃತಿಕ ಬೀಡು ಅಂತಕ್ಕಂಥದ್ದಿತ್ತು. ಇವತ್ತು ಒಂದು ಕೊಲೆಯ ನಗರ ಆಗಿ ಪರಿವರ್ತನೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ನಾವಾಗಲಿ ಉಳಿದಂತೆ ಎಲ್ಲ NGOಗಳಾಗಲಿ ಗಣ್ಯ ನಾಗರಿಕರಾಗಲಿ ಎಲ್ಲರನ್ನು ಸೇರಿಸ್ಕೊಂಡು ಹುಬ್ಬಳ್ಳಿಯನ್ನು ಹುಬ್ಬಳ್ಳಿ ಧಾರವಾಡ ನಗರವನ್ನು ಡ್ರಗ್ಸ್ ಮುಕ್ತ ಮತ್ತು ಅಪರಾಧಿ ಮುಕ್ತ ನಗರವನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ಒಂದು ಅಭಿಯಾನವನ್ನು ನಾವು ಪ್ರಾರಂಭ ಮಾಡಬೇಕನ್ನುವಂಥದ್ದನ್ನು ಈಗ ಯೋಚನೆಯನ್ನು ನಾನು ಮಾಡ್ತಾಯಿದ್ದೇನೆ. ಇದರಲ್ಲಿ ಸಮಾಜದ ಎಲ್ಲ ಗಣ್ಯರನ್ನು ಯಾವುದೇ ರೀತಿಯಾದಂಥ ಎಲ್ಲ ಪಕ್ಷದವರನ್ನು ಕೂಡ ನಾವು ಇಂಥ ಸಮಸ್ಯೆಗಳು ಬಂದಾಗ ಪಕ್ಷಾತೀತವಾಗಿ ನಾವು ತೆಗೆದುಕೊಳ್ಳುವಂಥ ಪ್ರಯತ್ನ ಆಗಬೇಕಾಗುತ್ತೆ. ಎಲ್ಲರಿಗೂ ಜೊತೆಯೂ ಕೂಡ ನಾನು ಮಾತಾಡುವಂಥ ಪ್ರಯತ್ನ ಮಾಡ್ತೀನಿ. ಎಲ್ಲ ಸಮಾಜದ ಗಣ್ಯಗಳನ್ನು ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಲಿ, ಬಿಸ್ನೆಸ್ಮನ್ ಆಗಲಿ, ನ್ಯೂಸ್ ನಮ್ಮ ಮಾಧ್ಯಮದವರಾಗಲಿ ಉಳಿದಂತೆ ಎಲ್ಲ ನಾಗರಿಕರನ್ನು ಸೇರಿಸಿ ಅನೇಕ NGOಗಳು ಕೂಡ ಇದರ ಪರವಾಗಿ ಕೆಲಸ ಮಾಡ್ತಕ್ಕಂಥ NGOಗಳಿದ್ದಾವೆ. ಆ ಎಲ್ಲರನ್ನೂ ಸೇರಿ ಮಾತಾಡಿಸಿ ಜೂನ್ ಮೊದಲೇ ವಾರದಿಂದ ನಮ್ಮ ಕೋಡ್ ಆಫ್ ಕಂಡಕ್ಟ್ ಇದೆಲ್ಲ ಕಂಪ್ಲೀಟ್ ಆಗಿ ಮುಗಿದು ಹೋತಂತಂದರೆ ಜೂನ್ ಮೊದಲೇ ವಾರದಿಂದ ಇದಕ್ಕೊಂದು ಚಾಲನೆ ಕೊಡಬೇಕನ್ನುವಂಥದ್ದನ್ನು ಕೂಡ ನಾನು ಯೋಚನೆ ಮಾಡಿದ್ದೇನೆ. ಅನೇಕ ಸಂಘ ಪರಿವಾರದವ್ರ ಜೊತೆ, ಸಂಘ ಹಿರಿಯರ ಜೊತೆ, ಬೇರೆ ಬೇರೆ NGOಗಳ ಜೊತೆಯೂ ಕೂಡ ಮಾತಾಡಿ ನಮ್ಮ ಹುಬ್ಬಳ್ಳಿ ಧಾರವಾಡ ಡ್ರಗ್ಸ್ ಮುಕ್ತ ಮತ್ತು ಅಪರಾಧಿ ಮುಕ್ತ ನಗರವನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ಒಂದು ಬಹುದೊಡ್ಡದಾದಂಥ ಅಭಿಯಾನವನ್ನು ತೆಗೆದುಕೊಳ್ಳುವ ಮುಖಾಂತರ ಇದಕ್ಕೆ ಇಲಾಖೆಗೂ ಕೂಡ ನಾವು ಸಹಕಾರವನ್ನು ಕೊಡ್ತೇವೆ. ಇದು ಯಾವ್ಯಾವ ನಮಗೆ ಏನಾದರೂ ಸಮಸ್ಯೆ ಇನ್ಫಾರ್ಮೇಷನ್ನು ಮತ್ತೊಂದು ಬಂದರೆ ಅವನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗುವಂಥದ್ದಾಗುತ್ತೆ. ಇದೊಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ. ಮೊದಲೇ ಹಂತದಲ್ಲಿ ನಾವು ಪ್ರಯತ್ನ ಇದೊಂದು ಆರಂಭ ಅಂದ್ಕೊಂಡ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಾವು ನಾಳೆನೇ ಇದನ್ನು ಮುಕ್ತ ಮಾಡಿಬಿಡ್ತೇವೆ, ನಾಡ್ದೇ ಇದನ್ನು ಎಲ್ಲ ಮುಗಿದು ಹೋಗ್ತೈತಿ ಅನ್ನೋಂತಿಲ್ಲ. ಇದೊಂದು ಆರಂಭವನ್ನು ನಾವು ಮಾಡಿದ್ದೇವೆ. ಇದೊಂದು ಆಂದೋಲನದ ರೀತಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ತೆಗೆದುಕೊಂಡು ಹೋಗೋ ಮುಖಾಂತರ ಅದನ್ನು ಸಂಪೂರ್ಣವಾಗಿ ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ನಾವೇನು ಹೇಳ್ತೀವಿ, ಎಲ್ಲಿವರೆಗೂ ಅದು ನಿಲ್ಲಲ್ಲ ಅಲ್ಲಿವರೆಗೆ ನಾವು ಹೋರಾಟವನ್ನು ನಿರಂತರವಾಗಿ ಇಡಬೇಕಾಗತ್ತೆ. ಯಾಕೆಂದರೆ ಮುಂದಿನ ಭವಿಷ್ಯಕ್ಕೆ ಮಕ್ಕಳನ್ನು ನಾವು ಸಜ್ಜುಗೊಳಿಸ್ತಕ್ಕಂಥ ಸಂದರ್ಭ. ಭವಿಷ್ಯದ ಮಕ್ಕಳು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಅವ್ರು ಬೆಳಿಬೇಕಾಗೈತೆ. ಅವ್ರು ಬೆಳೆಸುವಂಥ ಪ್ರಸಂಗ ಬಂದಾಗ ಅವ್ರನ್ನೆಲ್ಲರನ್ನೂ ಕೂಡ ಈ ರೀತಿಯಾದಂಥ ವ್ಯಸನಕ್ಕೆ ಅವ್ರನ್ನ ಸಿಗಿಸಲಾರ್ದನ ಅವ್ರನ್ನ ಅದ್ರ ಕಡೆಯಿಂದ ಹೊರಗಡೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡುವಂಥದ್ದನ್ನು ಕೂಡ ನಾವು ಯೋಚನೆಯನ್ನು ಮಾಡ್ತಾ ಇದ್ದೇನೆ. ಹೀಗಾಗಿ ಜೂನ್ 4ನೇ ತಾರೀಕು ಆದಮೇಲೆ ರಿಸಲ್ಟು ಇತ್ಯಾದಿಗಳೆಲ್ಲ ಬಂದು ಮುಗಿದ್ಮೇಲೆ ಇದಕ್ಕೊಂದಿಷ್ಟು ಸಭೆಗಳನ್ನು ಸೇರಿಸಿ ಈ ಒಂದು ಆಂದೋಲನವನ್ನು ಇಡೀ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ, ಅದ್ರ ಜೊತೆಗೆ ಧಾರವಾಡ ಗ್ರಾಮಾಂತರ ಜಿಲ್ಲೆಗೂ ಕೂಡ ನಾನು ಮಾತಾಡ್ತಾ ಇದ್ದೇನೆ. ಅಲ್ಲಿಯವ್ರನ್ನ ಸೇರಿಸಿ ಇಡೀ ಒಂದು ಒಳ್ಳೆಯ ರೀತಿಯಾದಂಥ ಆರಂಭವನ್ನು ನಾವು ಮಾಡೋಣಂಥದ ಪ್ರಯತ್ನವನ್ನು ಈ ಮೊದಲನೇ ಹಂತದಲ್ಲಿ ನಾವು ಇನ್ನು ಮಾಡ್ತಾಯಿದ್ದೇವೆ. ಯಾಕಂದರೆ ಇದೊಂದು ವಾಣಿಜ್ಯ ನಗರನ ಡ್ರಗ್ ಮುಕ್ತ ಮಾಡುವಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನಗಳು ಆಗಬೇಕಾಗಿದೆ. ಇನ್ನು ಯಾವುದೂ ರೀತಿಯಾದಂಥ ಕೊಲೆಗಳಾಗಲಿ ಇನ್ನೊಂದು ಹುಬ್ಳಿಗೆ ಆಗಬಾರ್ದು ಅನ್ನೋಂಥದ್ದನ್ನು ಕೂಡ ಆ ನಿಟ್ಟಿನಲ್ಲಿ ಈ ಕಾರ್ಯವನ್ನು ಯೋಜನೆಗಳನ್ನು ಮಾಡ್ತಾ ಇದ್ದೇವೆ. ಇನ್ನೊಂದು ಕೊನೆಯದು ಟ್ರಾಫಿಕ್ ಪೊಲೀಸ್ ಸಮಸ್ಯೆಗಳು ಕೂಡ ನಾವು ನೋಡ್ತಾ ಇದ್ದೇವೆ. ಹುಬ್ಬಳ್ಳಿ ಧಾರವಾಡ ಕಳೆದ 1 ವರ್ಷದಿಂದ ನಾನು ಆದಮೇಲೆ ಕೂಡ ಅನೇಕ ಸಲ ಟ್ರಾಫಿಕ್ಕಿಗೆ ಸಂಬಂಧಪಟ್ಟಂಥ ಕೆಲವೊಂದು ಸೂಚನೆಗಳನ್ನು ಪೊಲೀಸ್ ಇಲಾಖೆಯವ್ರಿಗೆ ಕೂಡ ಕೊಟ್ಟಿದ್ದೆ. ಆದರೆ ಇವತ್ತು ಟ್ರಾಫಿಕ್ ಪೊಲೀಸರು ಎಲ್ಲಿಗೆ ಸೀಮಿತ ಆಗಿದ್ದಾರೆ ಅಂದರೆ ಹೋಗ್ತಿರ್ತಕ್ಕಂಥ ಗಾಡಿಗಳನ್ನು ಹಿಡಿದು ದಂಡ ವಸೂಲಿ ಮಾಡೋದು, ಕಳಿಸೋದು ಬಿಟ್ಟರೆ ಇನ್ನೊಂದು ಯಾವುದಕ್ಕೂ ಟ್ರಾಫಿಕ್ ನಾವು ನಿಜವಾಗ್ಲೂ ಯಾವ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ಬಿಟ್ಟು ದಂಡ ವಸೂಲಿ ಮಾಡೋದಕ್ಕೆ ನಾವು ಸೀಮಿತ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಟ್ರಾಫಿಕ್ ಪೊಲೀಸರು ಮಾನಸಿಕತೆಯನ್ನು ಬಂದಿದ್ದನ್ನು ನೋಡಿದ್ದೇವೆ. ಇವತ್ತು AC ರೂಮ್ನಲ್ಲಿ ಕೂತ್ಕೊಂಡು ACPಗಳಾಗಲಿ DCPಗಳಾಗಲಿ ನೀವು ವಾಣಿಜ್ಯ ನಗರಿ ಇಷ್ಟು ಬಹುದೊಡ್ಡದಾಗಿರ್ತಕ್ಕಂಥ ಬೆಳೀತಕ್ಕಂಥ ನಗರ ಇದೆ. ಇದನ್ನು ಬೆಳೆಸ್ಬೇಕಂದ್ರೆ ಎಲ್ಲರೂ ಕೂಡಿ ನಾವು ಕೆಲಸ ಮಾಡಬೇಕಾಗತ್ತೆ. ಟ್ರಾಫಿಕ್ಕಿನ ಸಮಸ್ಯೆಗಳು ಹುಬ್ಳಿಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಯಾವ ರೀತಿ ಆಗಿದೆ ಅದೇ ರೀತಿಯ ಸಮಸ್ಯೆಗಳನ್ನು ಸ್ಟಾರ್ಟ್ ಆಗಿದ್ದಾವೆ. ನಾವು ಇನಿಷಿಯಲ್ ಸ್ಟೇಜ್ನಲ್ಲೇ ಇದ್ರ ಬಗ್ಗೆ ಸರಿಯಾಗಿ ಥಿಂಕ್ ಮಾಡಿದ್ವಿ ಅಂತಂದರೆ, ಯೋಚನೆ ಮಾಡಿದ್ವಿ ಅಂತಂದ್ರೆ ಇವಕ್ಕೆಲ್ಲದಕ್ಕೂ ಕೂಡ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಒಂದು ಸರಿಯಾದ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಅಧಿಕಾರಿಗಳು ಸ್ಟೇಷನ್ನಲ್ಲಿ ಕೂತ್ಕೊಂಡು ಅಲ್ಲೇ ಚಲಾಯಿಸೋಕ್ಕಿಂತ ಫೀಲ್ಡ್ನಲ್ಲಿ ಬಂದು ಅವ್ರ ಕೆಲಸ ನೋಡಬೇಕಾಗತ್ತೆ. ಕೇವಲ ಪೊಲೀಸನ್ನು ಅನೇಕ ಸಂದರ್ಭದಲ್ಲಿ ಇದೇ ಹುಬ್ಳಿಯಲ್ಲಿ ಅಡ್ಡಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡ್ತೇನೆ ನಾನು. ಟ್ರಾಫಿಕ್ ಸಿಕ್ಕಾಪಟ್ಟು ಜಾಮ್ ಆಗಿರುತ್ತೆ, ಅದ್ರ ಬಾಜುಕ್ಕೆ ಗಾಡಿ ತೊಗೊಂಡೋಗಿ ಹಿಡ್ಕೊಂಡು ನಿಂತು ಅಲ್ಲಿ ದಂಡ ಹಾರಿಸುವಂಥದ್ದನ್ನು ನೋಡ್ತಾ ಇದ್ದೇವೆ. ಇದು ದಂಡ ಹಾರಿಸೋದಕ್ಕೆ ಬೇಡ ನಂಗಿಲ್ಲ, ಆದರೆ ಅದರಲ್ಲಿ ನೀವು ಎಷ್ಟು ಗಡಿ ಚೆಕ್ ಮಾಡ್ತೀರಿ? ಹಾಗಾದರೆ ಎಷ್ಟೋ ಇವತ್ತು ವೆಪನ್ಸ್ ನೀವು ನೋಡಿದಾಗ ಸಣ್ಣ ಹುಡುಗರು ಗಾಡಿಯಲ್ಲಿ ಇಟ್ಕೊಂಡಾಗ ವೆಪನ್ಸ್ಗಳು ಸಿಗ್ತಕ್ಕಂಥ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಇವತ್ತು ಅದನ್ನೇನಾದ್ರು ಚೆಕ್ ಮಾಡ್ತಾರೆ, ಇಲ್ಲ ನೀವು 100 ರೂಪಾಯಿ ಇರೋದು 500 ರೂಪಾಯಿ ಇರೋದು ಎಲ್ಲ 200 ರೂಪಾಯಿ ಇಸ್ಕೊಂಡು ಬಿಟ್ಟು ಕಳಿಸುವಂಥ ವ್ಯವಸ್ಥೆ ಇವತ್ತು ಆಗ್ತಾಯಿದೆ. ಹೀಗಾಗಿ ಪೊಲೀಸ್ ಇಲಾಖೆಯವರು ಟ್ರಾಫಿಕ್ನವ್ರಿಗೂ ಕೂಡ ನಾವು ಮಾಡ್ತೇವೆ. ಈಗ ನೀವು ಏನು ಕೇಳಿದ್ರು ಕೋಡ್ ಆಫ್ ಕಂಡಕ್ಟ್ ಅನ್ನುವಂಥದ್ದನ್ನು ಹೇಳುವಂಥದ್ದು ಆಗೈತಿ.
ಹೇಗಾದರೆ ಮುಂದಿನ ದಿನಮಾನಗಳಲ್ಲಿ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಮುಗಿದ್ಮೇಲೆ ಪೊಲೀಸ್ ಇಲಾಖೆಗೂ ರಿವ್ಯೂ ಮೀಟಿಂಗ್ ಮಾಡುವಂಥದ್ದನ್ನು, ಹುಬ್ಳಿ ಧಾರವಾಡದ ಟ್ರಾಫಿಕನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಏನೇನು ಆಗಬೇಕು ಆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ನಾನು ಸಂಪೂರ್ಣವಾಗಿ ವಿಶೇಷವಾದಂಥ ಗಮನವನ್ನು ಹರಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕಂಥದ್ದು ಹೇಳ್ತೀನಿ. ಇದು ಡ್ರಗ್ ಮುಕ್ತ ಮತ್ತು ಅಪರಾಧಿ ಮುಕ್ತವಾಗಿರ್ತಕ್ಕಂಥ ಹುಬ್ಳಿ ಧಾರವಾಡ ಇದನ್ನು ಮಾಡೋದಕ್ಕೆ ತಮ್ಮೆಲ್ಲರ ಸಹಕಾರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ನೀವು ಯಾವಾಗಲೂ ಕೂಡ ಒಳ್ಳೆ ಕೆಲಸ ಕಾರ್ಯಗಳನ್ನು ತೆಗೆದುಕೊಂಡಾಗ 100% ಸಪೋರ್ಟ್ ಮಾಡಿರಿ, ಎಲ್ಲರಿಗೂ ಬೆಂತಟ್ಟುವಂಥ ಕೆಲಸ ಮಾಡಿರಿ. ಈ ಅಭಿಯಾನವೂ ಕೂಡ ಭಾಳ ದೊಡ್ಡದಾಗಿರ್ತಕ್ಕಂಥ ಅಭಿಯಾನ ಆಗತಕ್ಕಂಥ ನಿಟ್ಟಿನಲ್ಲಿ ನಾವು ತೆಗೆದುಕೊಂಡು ಹೋಗ್ಬೇಕನ್ನೋಂಥ ವಿನಂತಿಯನ್ನು ಮಾಡ್ತೀನಿ. ತಮ್ಮ ಸಹಕಾರ ಕೂಡ ನಮ್ಮ ಜೊತೆ ಇರಬೇಕು ಅನ್ನೋಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ.